ಹಾಯ್ ಹಲೋ ನಮಸ್ಕಾರ. MLP ಹುಡುಗ ಆಫೀಸಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ 2018 ಜನರಲ್ ಪೇಪರ್ ಫಸ್ಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. 50 ಕ್ವಶನ್ ರೀ, 1 ತಾಸು ಟೈಮಿಂಗ್ ಇರ್ತದೆ. ಅದ್ರೊಳಗೆ 50 ಕ್ವಶನ್ ಕವರ್ ಮಾಡ್ಬೇಕ್ರಿ. 100 ಮಾರ್ಕ್ಸ್ ಮ್ಯಾಕ್ಸಿಮಮ್ ಕವರ್ ಮಾಡೋದಿರೋದ್ರೆ ಜನರಲ್ ಪೇಪರ್ 1. ಈ ಪೇಪರ್ ಒಳಗೆ ಸ್ಟಾರ್ಟಿಂಗ್ ಪ್ಯಾಸೇಜ್ ಕೊಟ್ಟಿರ್ತಾರೆ. 1ರಿಂದ 5ರವರೆಗೆ ಪ್ರಶ್ನೆಗಳನ್ನು ಉತ್ತರಿಸಿ. ಇದನ್ನು ಅಷ್ಟು ಚಲೋದಂಗೆ ಓದ್ಬೇಕ್ರಿ. ಉತ್ತರ ವಸಾಹತುಶಾಹಿ ಮುಕ್ತಿ ಇದನ್ನು ಓದ್ಬೇಕ್ರಿ. ಈ ಪ್ಯಾರಾಗ್ರಾಫ್ ಕರೆಕ್ಟಾಗಿ ಅಷ್ಟು ಓದ್ರಿ ಫ್ರೆಂಡ್ಸ್, ಚಲೋದಂಗೆ ಓದ ನಂತರ ನೈತಿಕ ವಸಾಹತುಶಾಹಿ ಈ ಪ್ಯಾರಾಗ್ರಾಫನ್ನು ಚಲೋದಂಗೆ ಓದ್ರಿ. ನೀವು ಈ 2 ಪ್ಯಾರಾಗ್ರಾಫ್ ಓದಿದ ನಂತರ ಇಲ್ಲಿ 5 ಕ್ವಶನ್ ಇರ್ತವೆ. ಇಲ್ಲಿ ನೀವು ಇಂಗ್ಲೀಷ್ನಾಗ ಓದ್ಕೊರಿ ಫ್ರೆಂಡ್ಸ್. ಇಂಗ್ಲೀಷ್ ಮೀಡಿಯಮ್ ಯಾರಿದ್ರೆ ಓದ್ಕೊಂಡ ನಂತರ ಕ್ವಶನ್ ಇಲ್ಲಿಂದ ಸ್ಟಾರ್ಟ್ ಆಕವ್ರಿ ಫ್ರೆಂಡ್ಸ್. ಇಲ್ಲಿ ತನಕ ನೀವು ಓದಬೇಕು. ಇಲ್ಲಿಂದ ಕ್ವಶನ್ ಸ್ಟಾರ್ಟ್ ಆಕವ. ಫಸ್ಟ್ ಒಂದು ಕ್ವಶನ್, ಬಿಳಿ ಮನುಷ್ಯನ ಹೊರೆಯು ಇದನ್ನು ಆಧರಿಸಿದೆ. ಇದ್ರ ಆನ್ಸರ್ ಫಸ್ಟ್ನಾಗ ಮಲ್ಟಿಪಲ್ ಚಾಯ್ಸ್ ನೋಡ್ಬರ್ರಿ, ಆಮೇಲೆ ಆನ್ಸರ್ ಹೇಳ್ರಿ. ಯುರೋಪಿನಿಂದ ಮಾಡಲ್ಪಟ್ಟ ನೈಜ ಪ್ರಗತಿ. ಸೆಕೆಂಡ್ ಒನ್, ಶ್ರೇಷ್ಠ ತಂತ್ರಜ್ಞಾನ. ಥರ್ಡ್ ಒನ್, ಸಿ, ಶ್ರೇಷ್ಠತೆಯ ತಪ್ಪು ಕಲ್ಪನೆ. ಡಿ, ಯುರೋಪಿನ ಸಮಾಜಗಳ ಪ್ರಜಾಪ್ರಭುತ್ವ ಗುಣ. ಇದ್ರೊಳಗೆ ಆನ್ಸರ್ ಸಿ ಆಕೈತೆ ನೋಡ್ರಿ. ಆನ್ಸರ್ ಸಿ ಆಕೈತೆ ನೋಡ್ರಿ. ಸೆಕೆಂಡ್ ಒನ್, ಈ ಪ್ಯಾಕೇಜ್ನಲ್ಲಿ ಉತ್ತರ ಉಲ್ಲೇಖಿಸುವುದು. ಎ, ಸಮಭಾಜಕ ರೇಖೆಗಿಂತ ಮೇಲಿರುವ ಎಲ್ಲ ರಾಷ್ಟ್ರಗಳು. ಬಿ, ಸ್ಕ್ಯಾಂಡಿನೇವಿಯನ್ ರಾಷ್ಟ್ರ ಮಾತ್ರ. ಸಿ, ಸಾಮ್ರಾಜ್ಯಶಾಹಿ ಯುರೋಪಿನ ರಾಷ್ಟ್ರಗಳು. ಡಿ, ಉತ್ತಮ ನಾಗರಿಕತೆ ಹೊಂದಿದ ದೇಶಗಳು. ಇದ್ರೊಳಗೆ ಆನ್ಸರ್ ರೀ ಸಿ ಆಕೈತೆ ನೋಡ್ರಿ. ಥರ್ಡ್ ಒನ್ ಒಳಗ್ರಿ ಅದು ಸಿ ಆಕೈತೆ ನೋಡ್ರಿ. ಫೋರ್ತ್ ಒನ್ರಿ, ಭಾರತೀಯ ನಾಗರಿಕತೆ ಯಾವುದೋ ಮಹತ್ತರವೆಂದು ಲೇಖಕರ ದೃಷ್ಟಿಕೋನವಾಗಿದೆ ಅಂದ್ರೆ ಅದು ಸಿ ಆಕೈತೆ ನೋಡ್ರಿ. ಆನ್ಸರ್ ಸಿ ಆಕೈತ್ರಿ. ಸಿ ಆಕೈತ್ರಿ ಅದು. 5, ದಕ್ಷಿಣವನ್ನು ವಸಾಹತು ಮುಕ್ತಗೊಳಿಸುವಿಕೆ. ಇದ್ರೊಳಗೆ ಯಾವ್ದು ಆಕೈತೆ 5ನೇದ್ರೆ ಬಿ ಆಕೈತೆ ನೋಡ್ರಿ. 6ನೇ ಆನ್ಸರ್, ಭೌತಿಕ ಮಾರ್ಗ ಮಾಹಿತಿ ಪ್ರಸರಣ ಸಂಭವಿಸುವುದಕ್ಕೆ ಚಾನಲ್ ಹತ್ತಾರ್ರಿ. ಅದ್ರೊಳಗೆ ಆನ್ಸರ್ ಸಿ ಆಕೈತೆ ನೋಡ್ರಿ. MIPS ಎಂದರೆ ಆನ್ಸರ್ ಎ ಆಕೈತೆ ನೋಡ್ರಿ. ಇದ್ರೊಳಗೆ 8, ಧ್ವನಿ ಮತ್ತು ಕಂಪ್ಯೂಟರ್ ಡೇಟಾ ನಿರ್ವಹಿಸಲು ಗುಣಮಟ್ಟಗಳಿರುವಂತೆ ಹೆಚ್ಚುವರಿ ದೂರವಾಣಿ ಸಾಮರ್ಥ್ಯಗಳನ್ನು ಒದಗಿಸುವ ತಾಮ್ರದ ದೂರವಾಣಿ ಮಾರ್ಗಗಳನ್ನು ನಾಶ ಮಾಡದೆ ಇದನ್ನು ಕರೆಯುತ್ತಾರೆ. ಡಿ ಆಕೈತೆ ನೋಡ್ರಿ. ಇದು ನೀವು ಕರೆಕ್ಟಾಗಿ ನೋಡ್ರಿ. 9ನೇದ ಹಾರುಬೂದಿ ಅಂದರೆ. ಹಾರುಬೂದಿ ಎಲ್ಲೆಲ್ಲಿ ಬಳಸ್ತಾರೆ ಜಾಸ್ತಿ ರೀ? ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಬಳಸ್ತಾರೆ ರೀ. ಅಂದ್ರೆ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಾಗ ಇದು ಮಾಡ್ತಾರೆ ನೋಡ್ರಿ. ಕಲ್ಲಿದ್ದಲು ಹಬೆಗಳು ಅವಾಗ ಉಪಯೋಗ ಆಗುತ್ತೆ. ಅಲ್ಲಿ ಜಾಸ್ತಿ ಇದನ್ನ ಹಾಕವು, ಬೂದಿ ಹಾರೈತೆ. ಇದ್ರೊಳಗೆ ಇಂಗ್ಲೀಷ್ ಮೀಡಿಯಮ್ ಕ್ವಶನ್ ಬರುತ್ತೆ. ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ 2 ಐತೆ. ಇಂಗ್ಲೀಷ್ ಮೀಡಿಯಮ್ದವ್ರು ಇಂಗ್ಲೀಷ್ ನೋಡ್ರಿ, ಕನ್ನಡ ಮೀಡಿಯಮ್ ಇದ್ದವ್ರು ಕನ್ನಡ ನೋಡ್ರಿ. 10ನೇ ಕ್ವಶನ್, ನೀತಿ ಕಾಳಜಿ ವಹಿಸು ಮತ್ತು ಹಂಚಿಕೋ ಇದಕ್ಕೆ ಅನ್ವಯಿಸುತ್ತದೆ. ಅಂದರೆ ಎದಕ್ಕೆ ಅನ್ವಯಿಸ್ತದೆ ಅಂದ್ರೆ
ಇಲ್ಲಿ ಡಿ ಐತೆ ನೋಡ್ರಿ, JFMCS ಅದಕ್ಕೆ ಅನ್ವಯ ಹಾಕೋದ್ರೆ. 11 ಈ ಪರಿಸರ ವ್ಯವಸ್ಥೆ ಭೂಮಿಯು ಮತ್ತು ಸಮುದ್ರದ ಪರಿಸರ ವ್ಯವಸ್ಥೆಯನ್ನು ನಡುವಿನ ವ್ಯವಸ್ಥಿತ ಸಂಪರ್ಕವನ್ನು ರಚಿಸುವುದು ಯಾವುದಂದ್ರೆ ಮ್ಯಾಂಗ್ರೋವ್ ಕಾಡು ಅರಣ್ಯ ಬಳಸ್ತಾವ್ರಿ. ನೆಕ್ಸ್ಟ್ ಒಂದು 12ನೇದು, ವಿದೇಶಿ ವಿಶ್ವವಿದ್ಯಾಲಯಗಳಿಂದ ಪ್ರದಾನಿಸಲ್ಪಟ್ಟ ಪದವಿಗಳಿಗೆ ಸಮಾನತೆ ಅನುಮತಿಸುವ ನೋಡಲ್ ಏಜೆನ್ಸಿ ಯಾವುದು ಅಂದರೆ ಇದು ಯಾವಾಗಿದ್ದಾಕತ್ತೆ ಅಂದ್ರೆ 1960 ICSSR ಇದನ್ನಾಗಿರ್ತೈತೆ. ಈಗ ಇದರ ಆನ್ಸರ್ ರೀ ಡಿ ALU. ನೆಕ್ಸ್ಟ್ 13, ಇವುಗಳನ್ನು ಯಾವುದನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳ ಪ್ರಯೋಜನಕ್ಕಾಗಿ ಸರ್ಕಾರವು ವಿದ್ಯಾಲಕ್ಷ್ಮಿ ವೆಬ್ ಪೋರ್ಟಲ್ ಆರಂಭಿಸಿದೆ. ಯಾವುದಂದ್ರೆ ಸಿ ಶೈಕ್ಷಣಿಕ ಸಾಲಗಳು. ಸಿ ಯಾವುದಂದ್ರೆ ಶೈಕ್ಷಣಿಕ ಸಾಲಗಳು. ಆನ್ಸರ್ ಇದು ಕರೆಕ್ಟ್ ರೀ. 14ನೇದು, ಈ ಕೆಳಗಿನವುಗಳಲ್ಲಿ ಯಾವ ವಿಶ್ವವಿದ್ಯಾಲಯ ಮೆಟಾ ಯೂನಿವರ್ಸಿಟಿ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡಿವೆ? ಯಾವ ಯೂನಿವರ್ಸಿಟಿನ? ಡೆಲ್ಲಿ ನೋಡ್ರಿ, ದೆಹಲಿ ವಿಶ್ವವಿದ್ಯಾಲಯ ಅಳವಡಿಸಿಕೊಂಡೈತೆ ಅಂತ ನಾವು ಹೇಳ್ಬೋದು. 15, ತಂತ್ರಾಂಶ ಮತ್ತು ಯಂತ್ರಾಂಶ ಸಂಯೋಜನೆ ಎರಡೂ ಭಾಗಗಳ ಒಂದೇ ಲೈನ್ ಸಂಪರ್ಕಿಸುವ ಅಥವಾ ಎರಡೂ ಹೊಂದಬಲ್ಲ ಲೈನ್ಗಳ ಸಂದೇಶಗಳನ್ನು ನಿರ್ದೇಶಿಸುವುದು ಸರಿಯಾದ ನೋಡ್ಗಳಿಗೆ ಕರೆಯುತ್ತಾರೆ. ಅಂದ್ರೆ ಇವಾಗ ರೂಟರ್. 16ನೇ ಕ್ವಶನ್ ರೀ, ಒಂದು ತಂತ್ರಾಂಶದಲ್ಲಿರುವ ನ್ಯೂನತೆಗಳನ್ನು ಹುಡುಕುವ ಒಂದು ಪ್ರಕ್ರಿಯೆ ಯಾವುದಂದ್ರೆ ಡಿ ದೋಷ ನಿವಾರಣೆ. ನೆಕ್ಸ್ಟ್ ಒಂದು ಕ್ವಶನ್ 17, ಹುಲಿ ಯೋಜನೆ ಆರಂಭಗೊಂಡ ವರ್ಷ ಯಾವುದು? ಹುಲಿ ಯೋಜನೆ ಆರಂಭಗೊಂಡ ವರ್ಷ 1973ರಲ್ಲಿ ಹುಲಿ ಯೋಜನೆ ಆರಂಭಗೊಂಡಿತು ಅಂತ ನಾವು ತಿಳಿಯಬಹುದು. ಕ್ಯೋಟೋ ಶಿಷ್ಟಾಚಾರ ಸಂಹಿತೆ ಇದಕ್ಕೆ ಸಂಬಂಧಿಸಿದೆ. ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಹವಾಮಾನ ಬದಲಾವಣೆ. ಸಿ ಕರೆಕ್ಟ್ ಆನ್ಸರ್ ನೋಡ್ರಿ. 19ನೇ ಕ್ವಶನ್, ಭಾರತದ ಪ್ರಥಮ ಕಾರ್ಯಾತ್ಮಕ ವಿಶ್ವವಿದ್ಯಾನಿಲಯ ಅಥವಾ ವಾಸ್ತವ ವಿಶ್ವವಿದ್ಯಾಲಯ ಕಾರ್ಯಾಚರಣೆಗೊಂಡ ರಾಜ್ಯ ಯಾವುದಂದ್ರೆ ತಮಿಳುನಾಡು. ಡಿ ಸರಿಯಾದ ಉತ್ತರ ಡಿ. ಯಾವುದಂದ್ರೆ ತಮಿಳುನಾಡು. ಫ್ರೆಂಡ್ಸ್, ಬಯೋದಾಗ ಈ ಕ್ವಶನ್ ಪೇಪರ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಡೌನ್ ಮಾಡ್ಕೊರಿ. ಹೆಚ್ಚಿನ ಮಾಹಿತಿ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಮೀಡಿಯಮ್ ಐತಿ, ನೋಡ್ಕೊರಿ. ನಿಮ್ಗೆ ಈ ಕ್ವಶನ್ ಪೇಪರ್ ಬೇಕಾದ್ರೆ ಅಲ್ಲಿ ತೆಳಗೆ ಹೋಗ್ರಿ, ಬಯೋದಾಗ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಡೌನ್ ಮಾಡ್ಕೊರಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಐತಿ, ಅಲ್ಲಿ MLP ಹುಡುಗ ಆಫೀಸಲ್ ಚಾನಲ್ ಐತಿ, ಹೋಗಿ ಅಲ್ಲಿ ಟೆಲಿಗ್ರಾಮನ್ನು ಜಾಯ್ನ್ ಆಗ್ಬೋದು. 20ನೇ ಕ್ವಶನ್, ಮೈಸೂರಿನಲ್ಲಿ 103ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅನ್ನು ಉದ್ಘಾಟಿಸಿದವರು ಯಾರು? ನರೇಂದ್ರ ಮೋದಿ ರೀ. ಯಾರ? ಸಿ ನರೇಂದ್ರ ಮೋದಿ. ಕೆಳಗಿನ ಚಿತ್ರವನ್ನು ಮತ್ತು ದತ್ತಾಂಶ ಆಧಾರಿತ ಪ್ರಶ್ನೆ 21ರಿಂದ 25 ಒಳಗೆ ಐತ್ರಿ. ABC ಇಲ್ಲಿ ಇದನ್ನು ಕೊಟ್ಟಾರ್ರಿ, ಅಲ್ಲ ಎಷ್ಟೆಷ್ಟು ಅಂಕ ತೊಗೊಂಡಾರ, ನಾವು ಯಾವ ಕಂಡು ಹಿಡ್ಬೇಕಾ? ಸಿ ಒಟ್ಟು ರಾಸಾಯನಿಕ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳ ಪ್ರತಿನಿಧಿಸುತ್ತದೆ. ಬಿ ಎಷ್ಟು ಐತೆ ಅನ್ನೋದು ತಿಳಿಸ್ತಾರೆ, ಇಲ್ಲ ಆನ್ಸರ್ ನೋಡಿ ಬರ್ರಿ. 21, ಯಾವುದೇ ವಿದ್ಯಾರ್ಥಿ ರಸಾಯನಶಾಸ್ತ್ರ ಮಾತ್ರ ಅಧ್ಯಯನ ಮಾಡದೆ ಒಟ್ಟಾರೆ ಎಷ್ಟು ವಿದ್ಯಾರ್ಥಿಗಳು ರಸಾಯನಶಾಸ್ತ್ರನ ಅಭ್ಯಾಸ ಮಾಡ್ತಾರೆ? 32. ಆನ್ಸರ್ ಸಿ ಕರೆಕ್ಟ್ ಆಗತ್ತೆ ನೋಡ್ರಿ. ಸಿ ಸರಿಯಾದ ಉತ್ತರ. 22ನೇ ಕ್ವಶನ್ ರೀ, 14 ವಿದ್ಯಾರ್ಥಿಗಳು ಭೌತಿಕ ಮತ್ತು ಗಣಿತಶಾಸ್ತ್ರ ಹಾಗೂ ಭೌತಿಕ ರಾಸಾಯನಿಕ ಮತ್ತು ಗಣಿತಶಾಸ್ತ್ರ ಅಭ್ಯಸಿಸುತ್ತವೆ. ಚಿತ್ರದಲ್ಲಿರುವ ಕ್ಯೂನ ಮೌಲ್ಯವೇನು? ಅಂದರೆ ಸಿ ಆನ್ಸರ್ ಯಾವುದು? 10 ಸರಿಯಾದ ಉತ್ತರ. 23, ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಅಂದರೆ ಟೋಟಲ್ ಆ ತರಗತಿ ABC ಇರುವ ತರಗತಿಯಲ್ಲಿ ಎಷ್ಟು ಮಂದಿ ಅರ? ಟೋಟಲ್ 56 ಮಂದಿ ಅರ ನೋಡ್ರಿ.
ಟೋಟಲ್ 56 ಮಂದಿ. ಭೌತಶಾಸ್ತ್ರ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳು ಶೇಕಡ ಎಷ್ಟು ಅದಾರ ಅಂದ್ರೆ 53%. ಅಂದ್ರೆ ಎ ಕರೆಕ್ಟ್ ಆಗತ್ತೆ ನೋಡ್ರಿ, ಎ ಕರೆಕ್ಟ್ ಆಗತ್ತೆ ರೀ. 25 ಗಣಿತಶಾಸ್ತ್ರ ಮಾತ್ರ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಭೌತಿಕ ಮಾತ್ರ ಅಭ್ಯಸಿಸುವ ಸಂಖ್ಯೆ ಅನುಪಾತವೆಷ್ಟು ಅಂದ್ರೆ ಬಿ ಸರಿಯಾದ ಉತ್ತರ 0.4 ನೋಡ್ರಿ. 26ನೇ ಕ್ವಶನ್, ಸಂಶೋಧನಾ ಪ್ರಾಕಲ್ಪನೆ ಒಂದು ಸಿ ಆನ್ಸರ್ ತಾತ್ಕಾಲಿಕ ಪ್ರಮೇಯವಾಗಿದೆ. ಸಂಶೋಧನಾ ಪ್ರಾಕಲ್ಪನೆಯು ಒಂದು ತಾತ್ಕಾಲಿಕ ಪ್ರಮೇಯವಾಗಿದೆ. 27 ವಿಶ್ವಕೋಶದಲ್ಲಿ ಸಂಪಾದಿಸಿರುವ ವಿಷಯವನ್ನು ಏನೆಂದು ಕರೆಯುತ್ತಾರೆ? ವಿಶ್ವಕೋಶದಲ್ಲಿ ಸಂಪಾದಿಸಿರುವ ವಿಷಯವನ್ನು ದ್ವಿತೀಯ ಮೂಲಾಂಶವಾಗಿದೆ. ಡಿ ಕರೆಕ್ಟ್ ಆನ್ಸರ್ ನೋಡ್ರಿ, ಡಿ ಸರಿಯಾದ ಉತ್ತರ. ತದನಂತರ ಇಂಗ್ಲೀಷ್ ವರ್ಷನ್ ಬರ್ತದ್ರಿ, ನೀವು ಇಲ್ಲಿ ಚೆಕ್ ಮಾಡ್ಕೋದು. ಅಲ್ಲಿ ಕನ್ನಡ ವರ್ಷನ್ದಾಗ ಕೊಟ್ಟನ್ರಿ, ನೀವು ಇಲ್ಲಿ ಚೆಕ್ ಮಾಡಿ. ಇದನ್ನು PDF ಹಾಕಿರ್ತಾರೆ, ನೋಡ್ಕೋಬೋದ್ರಿ. ಇಲ್ಲ ಬಯೋ ಲಿಂಕ್ ಒಳಗೆ, ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ. 28ನೇ ಕ್ವಶನ್, ಈ ಕೆಳಗಿನ ಯಾವ ಪ್ರಕ್ರಿಯೆಯು ಪ್ರಯೋಗಾತ್ಮಕ ಸಂಶೋಧನೆಗೆ ಅನಾವಶ್ಯಕವಾಗಿದೆ? ಯಾವುದಂದ್ರೆ ರೀ ಡಿ ಆನ್ಸರ್ ಸರಿಯಾದ ಉತ್ತರ ರೀ, ಪ್ರಯೋಗಾತ್ಮಕ ಗುಂಪು ಇಲ್ಲದಿರುವಿಕೆ. 29 ಒಂದೇ ಮೂಲ ಗ್ರಂಥಕ್ಕೆ ಸಂಬಂಧಿಸಿದ 2 ಅಥವಾ ಅನುಕ್ರಮ ಅಡಿಟಿಪ್ಪಣಿಗಳನ್ನು ಕೊಡುವಾಗ ಈ ಕೆಳಗಿನ ಯಾವುದು ಬಳಸಲಾಗುತ್ತದೆ? ಈ ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ? ಯಾವುದಂದ್ರೆ ಎ ನೋಡ್ರಿ, ಎ ಸರಿಯಾದ ಉತ್ತರ. IBIDಯನ್ನು ಬಳಸಲಾಗತ್ತೆ ಅಂತ ಹೇಳ್ತಾರೆ. 30 ತತ್ಕ್ಷಣ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಕೈಗೆತ್ತಿಕೊಳ್ಳಲಾದ ಸಂಶೋಧನೆಯನ್ನು ಹೀಗೆ ಗುರುತಿಸಲಾಗುತ್ತದೆ ಅಂದ್ರೆ ಏನ್ರಿ? ಕ್ರಿಯಾ ಸಂಶೋಧನೆ. ಯಾವುದು ಸರಿಯಾದ ಉತ್ತರ ಅಂದರೆ ಎ ಕ್ರಿಯಾ ಸಂಶೋಧನೆ. ನೆಕ್ಸ್ಟ್ 31 ಇವುಗಳನ್ನು ಯಾವುದು ಒಂದು ಪ್ರಸ್ತುತ ದಿನಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಕಲಿಕಾ ವಿಧಾನವಾಗಿದೆ? ಯಾವುದಂದ್ರೆ ಯಾವುದು ಬರ್ತದೆ? ಸಿ ಬರ್ತದೆ ನೋಡ್ರಿ, ಮುಖಾಮುಖಿ ಕಲಿಕೆ. ಮುಖ ಕಲಿಕೆ ಆಕತ್ತಿದ್ರೆ ಪ್ರಸ್ತುತ ದಿನಗಳ ಎದುರಾಬದರ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಎದುರಾಬದರ. ಇದ್ರೊಳಗೆ ಸಿ ಕರೆಕ್ಟ್ ಆಗತ್ತೆ ನೋಡ್ರಿ, ಸಿ ಆನ್ಸರ್ ಸರಿಯಾದ ಉತ್ತರ ಆಕತ್ರೆ. 32ನೇ ಕ್ವಶನ್, ಇವುಗಳಲ್ಲಿ ಯಾವುದು ಮೌಲ್ಯಯುತ ಶಿಕ್ಷಣದ ಗುರಿಯಾಗಿದೆ? ಮೌಲ್ಯಯುತ ಶಿಕ್ಷಣದ ಗುರಿಯಾಗಿದೆ ಯಾವುದಂದ್ರೆ ಫಸ್ಟ್ ಒನ್ ಎ ನೋಡ್ರಿ. ಎ ಅಂದರೆ ನೈತಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು. ಸರಿಯಾದ ಉತ್ತರ ನೈತಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು. 33ನೇ ಕ್ವಶನ್ ರೀ, ಡ್ಯಾಶ್ ಕಲಿಕೆಯ ಉಪನ್ಯಾಸವು ಒಂದು ಕನಿಷ್ಠ ಪರಿಣಾಮಕಾರಿಯಾಗಿದೆ. ಯಾವುದಂದ್ರೆ ಕೌಶಲ್ಯ ಕಲಿಕೆಯು ಉಪನ್ಯಾಸಕವು ಒಂದು ಕನಿಷ್ಠ ಪರಿಣಾಮಕಾರಿಯಾಗಿದೆ ಎಂಬುದನ್ನು 33ನೇ ಕ್ವಶನ್ನಿಂದ ನಾವು ತಿಳಿಯಬಹುದು. ಸರಿಯಾದ ಉತ್ತರ ಡಿ ಕೌಶಲ್ಯ. 34ನೇ ಕ್ವಶನ್ ರೀ, ಒಬ್ಬ ಶಿಕ್ಷಕನು ಬೋಧನೆಗಾಗಿ ಈ ಕೆಳಗಿನ ಯಾವ ತಂತ್ರಗಳನ್ನು ಬಳಸುತ್ತಾನೆ? ಯಾವ ಬಳಸ್ತಾನ್ರಿ? ಉಪನ್ಯಾಸಕ ಅದನ್ನು ಬಳಸ್ತಾನ್ರಿ. ಪರಸ್ಪರ ವಿಚಾರ ವಿನಿಮಯ ಮಾದರಿ ಉಪನ್ಯಾಸ ಅದು ಆಕತ್ರಿ. 3 ತಂಡ ಕಾರ್ಯ ಅದು ಆಕತ್ರಿ. ಸ್ವ ಅಧ್ಯಯನ ಇವು 3 ಆಕವ್ರಿ. ಇದ್ರೊಳಗೆ ಯಾವ್ದು ಆಗಂಗಿಲ್ಲ? ಸ್ವ ಅಧ್ಯಯನ ಆಗಂಗಿಲ್ರಿ. ಉಪನ್ಯಾಸ ಆಕತ್ರಿ, ಪರಸ್ಪರ ವಿಚಾರ ವಿನಿಮಯ ಮಾದರಿ ಉಪನ್ಯಾಸನೂ ಆಕತ್ರಿ, ತಂಡದ ಕಾರ್ಯ ಇದಾಕತ್ರಿ. ಅಂದ್ರೆ ಸರಿಯಾದ ಉತ್ತರ ಬಿ ನೋಡ್ರಿ. ಇದ್ರೊಳಗೆ ಯಾವ್ದು ಆಗೋದಿಲ್ಲ ಅಂದ್ರೆ 4ನೇದು ಆಗೋದಿಲ್ಲ ರೀ, ಸ್ವ ಅಧ್ಯಯನ. ಅವು ಗುರುಗಳಷ್ಟ ಮಾಡಿದ ಆಕತ್ರಿ. 35 ಕೆಳಗಿನವುಗಳಲ್ಲಿ ಯಾವುದು ಉಪನ್ಯಾಸದ ಮಾದರಿ ಅಲ್ಲ? ಗಾಳಿ ಮಾತು ಇದಲ್ಲ ನೋಡ್ರಿ. 36 ಭಾರತದಲ್ಲಿ ಮೊಟ್ಟ ಮೊದಲ FM ಕೇಂದ್ರ ಸ್ಥಾಪನೆಯಾದ ಯಾವಾಗ್ರಿ? FM ಕೇಂದ್ರ ಈ ಜುಲೈ 23, 1977 ಆಕೈತಿ ನೋಡ್ರಿ.
ಎಲ್ಲಿ ಅಂದರೆ ಚೆನ್ನೈದಾಗ ಆಕೈತ್ರಿ. ಭಾರತದಾಗ FM ಕೇಂದ್ರ ಮೊಟ್ಟ ಮೊದಲ ಜುಲೈ 23, 1977 ಆಕೈತ್ರಿ. ಅದು ಎಲ್ಲಿ ಅಂದ್ರೆ ಚೆನ್ನೈದಾಗ ಆಕೈತ್ರಿ. ಚೆನ್ನೈದಾಗ ಆಕೈತ್ರಿ. ನೆಕ್ಸ್ಟ್ ಕ್ವಶನ್ 37ನೇ ಕ್ವಶನ್ ರೀ. ISD ಮತ್ತು NSD DCDಗಳಿಗೆ ಸಮಾನವಾದ ಒಂದು ಅಂಶವೆಂದರೆ ಯಾವುದನ್ನ? ಮಾಲೀಕತ್ವ. ಯಾವುದ್ರಿ? ಮಾಲೀಕತ್ವ. 38 ಭಾರತದಲ್ಲಿ ಸರ್ಕಾರದ ನೀತಿ ಹಾಗೂ ಮಾಹಿತಿಗಳನ್ನು ಮಾಧ್ಯಮಗಳಿಗೆ ವಿತರಿಸುವ ಕೇಂದ್ರ ಸರ್ಕಾರದ ಸಂಸ್ಥೆಯಾಗಿದೆ. ಏನಾಗಿತ್ತು ರೀ? ಭಾರತದಲ್ಲಿ ಸರ್ಕಾರ ನೀತಿ ಹಾಗೂ ಮಾಹಿತಿ ಮಾಧ್ಯಮಗಳಿಗೆ ವಿತರಿಸುವ ಕೇಂದ್ರ ಅಂದರೆ ಸರ್ಕಾರದ ಸಂಸ್ಥೆಯಾಗಿದೆ. ಸರ್ಕಾರ ಸಂಸ್ಥೆ ಯಾವುದಂತಾರೆ? ಫಸ್ಟ್ ಒನ್ ಎ FIB. ಇದು 1919 ಸ್ಥಾಪನೆ ಆಗತ್ರಿ. ಅವಾಗ ಆ ಕಾರ್ಯವನ್ನು ಇದನ್ನು ಮಾಡ್ತಾರೆ, ವಿಸ್ತರಿಸ್ದಾಗ ಆಗೈತ್ರಿ. ನೆಕ್ಸ್ಟ್ ಒನ್ 39 ಈ ಕೆಳಗಿನ ಯಾವ ಪತ್ರಿಕೆಯ ಪ್ರಕಾಶಕರು ಎಂಪ್ಲಾಯ್ಮೆಂಟ್ ನ್ಯೂಸ್ ಪತ್ರಿಕೆಯನ್ನು ಪ್ರಕಟಿಸಿದರು? ಇದರೊಳಗೆ ಯಾವ್ದು ಅವರ ಪತ್ರಿಕೆಯನ್ನು ಇದನ್ನು ಮಾಡ್ಯಾರ ಅಂತ ಕೇಳ್ತಾರೆ. ಡಿ ಯೋಜನ್ ಪತ್ರಿಕೆ ಪ್ರಕಟಿಸುತ್ತಾರೆ. 40ನೇ ಕ್ವಶನ್ ರೀ. ವ್ಯಾಪಾರ ಸವಣ AIDA ಮಾದರಿ ಏನನ್ನು ವಿಸ್ತರಿಸುತ್ತದೆ? ಸಿ ಐತೆ ನೋಡ್ರಿ. ಅಟೆಂಡೆನ್ಸ್, ಇಂಟರ್ನೆಟ್ ಮತ್ತು ಡಿಸೈರ್ ಮತ್ತು ಆ್ಯಕ್ಷನ್ಗಳನ್ನು ವಿಸ್ತರಿಸುತ್ತದೆ. ಅಂದರೆ ಕೇಳ್ಕೊತಾರ ನೋಡಿ, ಕನ್ನಡ ಅರ್ಥ ಕೊಟ್ಟಾರ. ಗಮನಿಸು, ಆಸಕ್ತಿ ಮತ್ತು ಆಸೆ ಮತ್ತು ಕ್ರಿಯೆ ಇದನ್ನು ವಿಸ್ತರಿಸುತ್ತದೆ ಅಂತ ತಿಳಿಬಹುದು ರೀ. ನೆಕ್ಸ್ಟ್ ಒನ್ ರೀ 41 ಈ ಕೆಳಗಿನ ಪ್ರಶ್ನೆಗಳಲ್ಲಿ 2 ವಾದಗಳನ್ನು ಕೊಡಲಾಗಿದೆ. 1 ಮತ್ತು 2 ಯಾವ ವಾದ ಪ್ರಬಲವಾಗಿದೆ ಮತ್ತು ಯಾವ ವಾದ ಪ್ರಬಲವಾಗಿದೆ ಎಂದು ನಿರ್ಧರಿಸಿ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ. ಹೇಳಿಕೆ. ಇದರ ಸರಿಯಾದ ಉತ್ತರ 2 ಹೇಳಿಕೆ ಕರೆಕ್ಟ್ ಆಗವತ್ತ ಕೊಡ್ಬೋದಿತ್ತು ರೀ. 2 ಹೇಳಿಕೆನೂ ಕೊಟ್ಟಾರ್ರಿ, 1 ಮತ್ತು 2 ಕೊಟ್ಟಾರ್ರಿ, ಮತ್ತು 2 ವಾದಗಳು ಪ್ರಬಲವಾಗಿವೆ ಅಂತ ಕೊಟ್ಟಾರ್ರಿ. ಇದ್ರೊಳಗೆ 1ನೇ ಸರಿಯಾದ ಉತ್ತರ ನೋಡ್ರಿ, ಕೇವಲವಾದ ಮತ್ತು 1 ಪ್ರಬಲವಾಗಿದೆ. ಅಂದರೆ ಯಾವ್ದು ನಾವು ಓದಿದ್ಮೇಲೆ ಅರ್ಥ ಆಕೈತ್ರಿ. ಅದ ಫಸ್ಟ್ ಒನ್ನ ಪ್ರಬಲವಾದ ಆಯ್ತು ನೋಡ್ರಿ. ಆನ್ಸರ್ ಸರಿಯಾದ ಉತ್ತರ. 42ನೇ ಕ್ವಶನ್ ರೀ. ಈ ಕೆಳಗಿನ ಪ್ರಶ್ನೆಯಲ್ಲಿ ಒಂದು ಹೇಳಿಕೆಗೆ 2 ಊಹೆಗಳನ್ನು ಕೊಟ್ಟಾರೆ. ಸೇಮ್ ಕ್ವಶನ್ ರೀ. 41ನೇ ಕ್ವಶನ್ ಅಂತ ಅದು ಸೇಮ್ ಕ್ವಶನ್. ಇಲ್ಲಿ ಹೇಳಿಕೆಗಳು ಅಷ್ಟು ಚೇಂಜ್ ಆಕವ್ರಿ. ಏನು ಕೊಟ್ಟಾರೆ? ಹೇಳಿಕೆನ ಏನು ಕೊಟ್ಟಾರೆ ನೋಡ್ರಿ. ಋತುವಿನ ಉದ್ದಕ್ಕೂ ಮಳೆ ಬರದಿದ್ದರೆ ಎಲ್ಲ ರೈತರು ಈ ವರ್ಷ ತೊಂದರೆಗಳಾಗುತ್ತವೆ. ಆಗ್ಬೋದು. ಊಹೆಗಳೇನು ಕೊಟ್ಟಾನೆ? ಎಲ್ಲ ರೈತರು ಸಾಮಾನ್ಯವಾಗಿ ಮಳೆ ಅವಲಂಬಿತ. ಕರೆಕ್ಟ್, ಸರಿಯಾದ ಉತ್ತರ. ಸಕಾಲಕ್ಕೆ ಮಳೆ ಕೃಷಿಗೆ ಅಗತ್ಯವಿರುತ್ತೆ. ಅಂದ್ರೆ ರೈತರ ಮಳೆ ಮೇಲೆ ಇದನ್ನಾಗಿರ್ತಾರೆ ರೀ, ಭರವಸೆ ಜಾಸ್ತಿ ರೀ ಮಳೆ ಮೇಲೆ. ಯಾಕಂದ್ರೆ ಅವರು ಮಳೆ ಸೀಸನ್ ಒಳಗೆ ಮಾತ್ರ ಬೆಳೆ ಬಿತ್ತಾರೆ ರೀ. ಉಳ್ಕಿದ ಸೀಸನ್ ಒಳಗೆ 6 ತಿಂಗಳು ಆರಾಮ ಇರ್ತಾರೆ. ಅಂದರೆ ಇರುವಾಗ ಸರಿಯಾದ ಉತ್ತರ 6. 2 ಕರೆಕ್ಟ್ ಹಾಕವ್ರೆ. 1ನೇದು ಕರೆಕ್ಟ್, 2ನೇದು. ಎಲ್ಲ ರೈತರು ಸಾಮಾನ್ಯವಾಗಿ ಮಳೆಯನ್ನು ಅವಲಂಬಿಸಿರುತ್ತಾರೆ. ಸೆಕೆಂಡ್ ಒನ್ ಸಕಾಲಿಕ ಮಳೆಯ ಕೃಷಿಗೆ ಅಗತ್ಯವಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್ 43 ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದರೊಳಗೆ ಫಸ್ಟ್ ಒನ್ ಎಲ್ಲ ಸಮಕಾಲೀನರು ಪೂರ್ವಿಕರು. ಸೆಕೆಂಡ್ ಒನ್ ಕೆಲವು ಪೂರ್ವಜರು ಉತ್ತರಾಧಿಕಾರಿಗಳು. ಥರ್ಡ್ ಒನ್ ಯಾವುದೇ ಸಮಕಾಲೀನರು ಉತ್ತರಾಧಿಕಾರಿಗಳಲ್ಲ. ಇದರ ಸರಿಯಾದ ಉತ್ತರ ಬಿ ರೀ. ಕೆಲವು ಉತ್ತರಾಧಿಕಾರಿಗಳು ಪೂರ್ವಿಕರು. ಸರಿಯಾದ ಉತ್ತರ ಬಿ. 44 ಮೇಲ್ಮುದ್ದಿಯಲ್ಲಿ ಕೊಟ್ಟ ಜೋಡಿಗಳನ್ನು ಪದಗಳಿಗಿರುವ ಸಂಬಂಧವನ್ನೇ ಹೊಂದಿದ ಪದಗಳ ಜೋಡಣೆಯನ್ನು ಆರಿಸಿ ಬರ್ರಿ. ಇದರ ಸರಿಯಾದ ಉತ್ತರ ಡಿ ಆಗತ್ತೆ ನೋಡ್ರಿ. ಡಿ ಸರಿಯಾದ ಉತ್ತರ ಆಗತ್ತೆ ನೋಡ್ರಿ.
45 ಈ ಕೆಳಗಿನ 4 ಎ ಮತ್ತು ಡಿ ಪದಗಳನ್ನು ಒಂದು ಭಿನ್ನವಾಗಿದೆ. ಇದ್ರೊಳಗೆ ಎ ಮತ್ತು ಒಂದು ಕೆಳಗಿನ ಭಿನ್ನವಾಗಿದೆ ಅದು ಯಾವುದೆಂದ ತಿಳ್ಕೊಂಡು ಬರ್ರಿ. ಅಂದರೆ ಗುರುತಿಸ್ಬೇಕತ್ತ ಯಾವುದು ಶಹನಾಯಿ, ಕೊಳಲು, ಕಹಳೆ ಇವು ಮೂರು ಒಂದು ನಿಯಮಕ್ಕೆ ಸೇರಿರ್ತಾವ್ರಿ. ಪಿಟೀಲು ಇದೇ ಬೇರೆ ರೀ. ಇವು ಮೂರು ಊದು ಬರ್ತಾವ್ರಿ, ಇದಲ್ರಿ. ಅಂದ್ರೆ ಸರಿಯಾದ ಉತ್ತರ ಇದಾರೆ. ಭಿನ್ನ ಯಾವುದಾಗೈತಿರಲ್ಲ ಅದನ್ನು ಗುರುತಿಸ್ಕೊಂಡ್ರಿ, ಅದ ಪಿಟೀಲು ಆಕೈತೆ ನೋಡ್ರಿ. 46ನೇ ಕ್ವಶನ್ ರೀ. ಎ, ಬಿ ಮತ್ತು ಸಿ ಒಂದು ಕೆಲಸವನ್ನು ಒಟ್ಟಾಗಿ 10 ದಿನಗಳಲ್ಲಿ ಮಾಡಬಹುದು. ಅವರು 3 ಜನ ಒಟ್ಟಾಗಿ ಕೆಲಸ ಮಾಡಲು ಶುರು ಮಾಡಿದರು. ಆದರೆ 4 ದಿನಗಳ ನಂತರ ಎ ಕೆಲಸದಿಂದ ಹೊರ ನಡೆದನು. 4 ದಿನ ಆದಮೇಲೆ ಕೆಲಸ ಎ ಎನ್ನುವ ವ್ಯಕ್ತಿ ಹೋದತ್. ನಂತರ ಬಿ ಮತ್ತು ಸಿ ಒಟ್ಟಾಗಿ 10 ದಿನಗಳಲ್ಲಿ ಕೆಲಸ ಮುಗಿಸಿದರು. ಈಗ ಎ ಒಬ್ಬನೇ ಎಷ್ಟು ದಿನಗಳಲ್ಲಿ ಈ ಕೆಲಸವನ್ನು ಮಾಡಬಹುದು ಅಂದ್ರೆ 25 ದಿನ ಅವು ಮಾಡ್ಬೋದತ್ತ. ಆನ್ಸರ್ ಐತೆ ನೋಡ್ರಿ. ಈ ಕೆಳಗಿನ ಸರಣಿಯನ್ನು ಪೂರ್ತಿಗೊಳಿಸಿ. ಇದ್ರ ಆನ್ಸರ್ ರೀ ಬಿ 992 ಆಕೈತೆ ನೋಡ್ರಿ. 48ನೇ ಕ್ವಶನ್ ರೀ. ಒಂದು ಕೋಡ್ ಕೊಟ್ಟಾರ್ರಿ. ಆ ಕೋಡ್ದಿಂದ ಇನ್ನೊಂದು ಕೋಡಿಗೆ ಆ್ಯಂಡ್ ಡಿಕೋಡಿಂಗ್. ಕೋಡ್ ಇದ್ದದ್ದು ಡಿಕೋಡ್ ಮಾಡೋದ್ರಿ. ಅಂದ್ರೆ ಒಂದು ಸಂಕೇತ ಕೊಟ್ಟಾರ್ರಿ, ಅದನ್ನು ಇನ್ನೊಂದು ಸಂಕೇತಕ್ಕೆ ಇಲ್ಲಿ ಏನು ಕನ್ವರ್ಟ್ ಮಾಡ್ಯಾರಲ್ಲ ಮೇಲಿಂದ ಅದು ತೆಳಗಿನ ಕೋಡನ್ನು ಕೊಟ್ಟಿರ್ತಾರೆ ರೀ. ಆ ಕೋಡನ್ನು ನಾವು ಕನ್ವರ್ಟ್ ಮಾಡಿದಾಗ ಆನ್ಸರ್ ಯಾವುದು ಬರ್ತೈತೆ ಅಂದ್ರೆ ಡಿ ಬರೋದು ನೋಡ್ರಿ. ಆನ್ಸರ ಡಿ ಬರೋದು. ಡಿ ಆನ್ಸರ್ ಸರಿಯಾದ ಉತ್ತರ ನೋಡ್ರಿ. ಇದಕ್ಕೆ 49 ಇದು ಮೆಂಟಲ್ ಎಬಿಲಿಟಿ ಕ್ವಶನ್ ಐತ್ರಿ. ನಾವು ಆನ್ಸರ್ ಅಟ್ಟ ಹೇಳ್ತು ನೋಡ್ರಿ ಫ್ರೆಂಡ್ಸ್. ಯಾವ ಸರಿಯಾದ ಉತ್ತರ ಅಂದ್ರೆ ಇದ್ರೊಳಗೆ ಎ 22 ಸರಿಯಾದ ಉತ್ತರ ಆಕೈತೆ ನೋಡ್ರಿ. 50ನೇ ಕ್ವಶನ್ ಎ ಇದು ಮೆಂಟಲ್ ಎಬಿಲಿಟಿ ರೀ. ಇದ್ರ ಸರಿಯಾದ ಉತ್ತರ ರೀ ಡಿ ಆಕೈತೆ ನೋಡ್ರಿ. ಸರಿಯಾದ ಉತ್ತರ ಡಿ ಆಕೈತ್ರಿ. ಕೆಸೆಟ್ ಸಂಪರ್ 1ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಮುಂದೆ ಬರುವ ಕೆಸೆಟ್ ಅಪ್ಲಿಕೇಶನ್ ಹಾಗೂ ಇನ್ನಿತರ ಕೆಸೆಟ್ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.